ಬುಧವಾರ ಬೆಳ್ಳಂಬೆಳಗ್ಗೆ ಬಳ್ಳಾರಿ ಕಾಂಗ್ರೆಸ್ ಸಂಸದ ಹಾಗೂ 4 ಶಾಸಕರಿಗೆ ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. 60 ಮಂದಿ ಇಡಿ ಅಧಿಕಾರಿಗಳ ತಂಡದಿಂದ ಸಂಸದರು, ಶಾಸಕರ 8 ಬೇರೆ ಬೇರೆ ಸ್ಥಳಗಳ ಮೇಲೆ ಬೆಳಗ್ಗೆ 5 ಗಂಟೆಗೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಕೋಟಿ ರೂಪಾಯಿ ಹಗರಣ ಪ್ರಕರಣ ಸಂಬಂಧ ಕಾಂಗ್ರೆಸ್ ನಾಯಕರಿಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರು ತಬ್ಬಿಬ್ಬಾಗಿದ್ದಾರೆ. ಪರಿಶೀಲನೆ ವೇಳೆ ಸಂಸದ ಇ ತುಕಾರಾಂ, ಶಾಸಕಿ ಅನ್ನಪೂರ್ಣ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಇಡಿ ತಂಡ ಪರಿಶೀಲಿಸಿದೆ. ಡಿಲೀಟ್ ಮಾಡಲಾದ ಮೆಸೇಜ್ಗಳು ಮತ್ತು ವಾಟ್ಸ್ಆಪ್ ಕರೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತಿದೆ. ಇನ್ನು ಶಾಸಕರಾದ ಭರತ್ ರೆಡ್ಡಿ, ಜೆಎನ್ ಗಣೇಶ್ ಮೊಬೈಲ್ ಸಹ ವಶಕ್ಕೆ ಪಡೆಯಲಾಗಿದೆ. ಇಡಿ ಅಧಿಕಾರಿಗಳು ಅನೇಕ ದಾಖಲೆಗಳನ್ನ ಜಾಲಾಡಿದ್ದಾರೆ. ಬಳ್ಳಾರಿಯಲ್ಲಿ ಬೇಟೆಗಿಳಿದ 60 ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಸಂಸದ ಮತ್ತು 4 ಶಾಸಕರ ಮನೆಗಳು, ಕಚೇರಿಗಳಲ್ಲಿ ಇಂಚಿಂಚು ಜಾಲಾಟ ನಡೆಸಿದ್ದಾರೆ. ಮಾಜಿ ಸಚಿವ ಬಿ ನಾಗೇಂದ್ರ ಪಿಎ ಬಳಿ ಸಿಕ್ಕ ಡೈರಿ ಆಧಾರದಲ್ಲಿ ದಾಳಿ ನಡೆಸಿರುವ ಇಡಿ ಸಂಸದರು, ಶಾಸಕರ ಸ್ಥಳಗಳಿಂದ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿ ಪರಿಶೀಲಿಸಿದೆ. ಎಲ್ಲ ನಾಯಕರಿಗೂ ಒಂದೇ ಮಾದರಿಯ 28 ಪ್ರಶ್ನೆಗಳ ಸುರಿಮಳೆಗೈದಿದೆ. ಸಂಸದ ತುಕಾರಾಂ ನಿವಾಸದಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದ್ದು, ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮತ್ತು ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಅಧಿಕಾರಿಗಳಿಂದ 28 ಪ್ರಶ್ನೆಗಳ ಸುರಿಮಳೆಗೈಯಲಾಗಿದೆ. ಎಲ್ರಿಗೂ ಒಂದೇ ಮಾದರಿಯ 28 ಪ್ರಶ್ನೆಗಳನ್ನ ಕೇಳಲಾಗಿದ್ದು, ಕಕ್ಕಾಬಿಕ್ಕಿಯಾದ ಸಂಸದ ತುಕಾರಾಂ ನನಗೇನು ಗೊತ್ತಿಲ್ಲ ಎಂದಿದ್ದಾರೆ ಎನ್ನಲಾಗ್ತಿದೆ. ಬಿ ನಾಗೇಂದ್ರ ಪಿಎ ಬಳಿ ಸಿಕ್ಕ ಡೈರಿ ಆಧಾರವನ್ನಾಗಿಟ್ಟುಕೊಂಡು ಪ್ರಶ್ನೆ ಕೇಳಲಾಗ್ತಿದೆ. ಎಲ್ಲ 4 ಶಾಸಕರು, ಸಂಸದರಿಗೆ ಅವರವರ ಮನೆಯಲ್ಲೇ ವಿಚಾರಣೆ ನಡೆದಿದೆ. ಇಡಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಸಂಸದ, ಶಾಸಕರು ರೋಸಿ ಹೋಗಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಚುನಾವಣೆ ನಡೆದ ವೇಳೆಯ ಪ್ರತಿ ಹಂತದ ಮಾಹಿತಿಯನ್ನ ಪಡಿತಾ ಇರುವ ಇಡಿಗೆ ಶಾಸಕ ಭರತ್ ರೆಡ್ಡಿ ದಾಖಲೆಗಳೊಂದಿಗೆ ಉತ್ತರಿಸಿದ್ದಾರೆ. ಇತ್ತ ಶಾಸಕ ಜೆಎನ್ ಗಣೇಶ್ ಮತ್ತು ಕೂಡ್ಲಗಿ ಶಾಸಕ ಶ್ರೀನಿವಾಸ್ ಇಡಿ ಪ್ರಶ್ನೆಗಳಿಂದ ಹೈರಾಣಾಗಿದ್ದಾರೆ ಎನ್ನಲಾಗ್ತಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಮನೆಯಲ್ಲಿ ಪರಿಶೀಲನೆ ನಡೆಸಿರುವ ಇಡಿಯ 6 ಅಧಿಕಾರಿಗಳು ಮನೆ ಮೇಲಿನ ಮಹಡಿಗೆ ಕರೆದೊಯ್ದು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಭರತ್ ರೆಡ್ಡಿ ಆಪ್ತರ ಮೂಲಕ ಕೆಲ ದಾಖಲೆ ತರಿಸಿಕೊಂಡ ಇಡಿ ಚುನಾವಣೆಯಲ್ಲಾದ ಹಣದ ವಹಿವಾಟಿನ ಕುರಿತು ಶಾಸಕರಿಗೆ ಪ್ರಶ್ನೆ ಕೇಳಿದೆ. ವಿಚಾರಣೆ ಸಹಕರಿಸುತ್ತಿರುವ ಭರತ್ ರೆಡ್ಡಿಯಿಂದ ಅಧಿಕಾರಿಗಳು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಇನ್ನು ಶಾಸಕ ಭರತ್ ವಿಚಾರಣೆ ಸ್ಥಳಕ್ಕೆ ತೆರಳಿದ ಇಡಿ ಅಧಿಕಾರಿಗಳ ಮತ್ತೊಂದು ತಂಡ 100 ಪುಟಗಳ ದಾಖಲೆ ಸಂಗ್ರಹಿಸಿ ವಿಚಾರಣೆ ತೀವ್ರಗೊಳಿಸಿದೆ. ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣ ಅವ್ಯವಹಾರ ಪ್ರಕರಣದಲ್ಲಿ ಕೋರ್ಟ್ಗೆ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಮಾಜಿ ಸಚಿವ ನಾಗೇಂದ್ರ ಸೂಚನೆಯಂತೆ ಸಂಪೂರ್ಣ ಹಣದ ವಹಿವಾಟು ನಡೆದಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಬೆನ್ನಲ್ಲೇ ವಾಲ್ಮೀಕಿ ಅವ್ಯವಹಾರದ 21 ಕೋಟಿ ರೂಪಾಯಿ ಹಣ ಲೋಕಸಭಾ ಚುನಾವಣೆಗೆ ಬೂತ್ ಮಟ್ಟದಲ್ಲಿ ಬಳಕೆಯಾದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 235 ಮತಪೆಟ್ಟಿಗೆಗಳಿಗೆ 5 ಕೋಟಿ 22 ಲಕ್ಷ ರೂಪಾಯಿ ಹಂಚಿದ ಆರೋಪವಿದೆ. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ 150 ಮತಗಟ್ಟೆಗಳಲ್ಲಿ 3 ಕೋಟಿ 60 ಲಕ್ಷ, ಕಂಪ್ಲಿ ಕ್ಷೇತ್ರದ 180 ಮತಗಟ್ಟೆಗಳಲ್ಲಿ 3 ಕೋಟಿ 20 ಲಕ್ಷ ಮತ್ತು ಕೂಡ್ಲಿಗಿ ಕ್ಷೇತ್ರದಲ್ಲಿನ 160 ಮತಗಟ್ಟೆಗಳ ಮತದಾರರಿಗೆ 3 ಕೋಟಿ ರೂಪಾಯಿ. ಹೀಗೆ ಪ್ರತಿ ಮತದಾರನ ತಲೆಗೆ 200 ರೂಪಾಯಿ ನಿಗದಿಪಡಿಸಿ ಹಂಚಿದ ಗಂಭೀರ ಆರೋಪ ಮಾಡಲಾಗಿದೆ. ಕಾಂಗ್ರೆಸ್ ಸಂಸದರು, ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಯಾರೇ ಆಗಲಿ ತಪ್ಪು ಮಾಡಿದರೆ ಕ್ರಮ ಕೈಗೊಳ್ಳಲಿ, ಯಾವುದೇ ಕಾರಣಕ್ಕೂ ನಾವು ತಪ್ಪುಗಳನ್ನು ಬೆಂಬಲಿಸುವುದಿಲ್ಲ ಎಂದಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮ ಹಗರಣಕ್ಕೂ ನಮ್ಮ ಶಾಸಕರಿಗೂ ಸಂಬಂಧವಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರೆ, ಕಾಂಗ್ರೆಸ್ ಶಾಸಕರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾನೂನು ಪ್ರಕಾರವಾಗಿ ಮಾಡಲಿ ಅನ್ನೋದು ಅಷ್ಟೇ. ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿದೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಈ ಒಂದು ಎಸ್ಟಿ ವಾಲ್ಮೀಕಿ ಇದಕ್ಕೂ ಯಾವ ಥರದ ಸಂಬಂಧನೂ ಇಲ್ಲ. ನಮ್ಮ ಎಂಪಿಗೂ ಸಂಬಂಧ ಇಲ್ಲ, ನಮ್ಮ MLAಗೂ ಸಂಬಂಧ ಇಲ್ಲ. ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು, ಸಂಸದರ ನಿವಾಸದ ಮೇಲೆ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕರಪ್ಷನ್ ರೂಟ್ ಬಳ್ಳಾರಿವರೆಗೂ ತಲುಪಿದೆ ಎಂದಿದ್ದಾರೆ. ಬಡವರ ಹಣ ಲೂಟಿ ಮಾಡಿದ ಕಾಂಗ್ರೆಸ್ಸಿಗರಿಗೆ ಶಿಕ್ಷೆ ಆಗಲೇಬೇಕು. ಮತಕ್ಕಾಗಿ ಹಣ ಹಂಚಿದ್ದು ಸಾಬೀತಾದ್ರೆ ಇಡಿ ಚಾರ್ಜ್ ಶೀಟ್ ಬಳಿಕ ಎಂಪಿ ಸ್ಥಾನ ಹೋಗುತ್ತೆ, ಶಿಕ್ಷೆ ಆಗುತ್ತೆ ಎಂದಿದ್ದಾರೆ. ಇನ್ನು ಇಡಿ ದಾಳಿ ಬಳಿಕ ಬಹಳಷ್ಟು ನಾಯಕರ ಮುಖವಾಡ ಬಯಲಾಗಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಇದು ಇಡಿ ಇನ್ನೇನು ಫೈನಲ್ ಹಂತಕ್ಕೆ ಬಂದು
ಎಲ್ಲ ಇದೆಲ್ಲ ಹಾಕಿದ್ಮೇಲೆ 100% ಇದಕ್ಕೆ ಶಿಕ್ಷೆ ಆಗೇ ಆಗ್ತೈತೆ. MP ಸ್ಥಾನನೂ ಹೋಗ್ತೈತೆ. ಅಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರಿಗೂ ಶಿಕ್ಷೆ ಆಗುತ್ತೆ. ಅವರು ಮಾತಾಡೋಂಥ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಭಾಳಷ್ಟು ಸಹಜಗಳು ಇವರು ಮಾತಾಡ್ದಂಗೆ ನಡ್ಕೊತಾರಂತೇಳಿ ಅಂದ್ಕೊಂಡಿದ್ರು. ಈ ಸತ್ಯ ಹೇಳ್ಬೇಕಂದ್ರೆ ಇವರೆಲ್ಲರಿಗೂ ಅಲಿಬಾಬಾ ಚಾರಿಸ್ತಾರೆ. ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಸಿಬಿಐ ಕೋರ್ಟ್ ವಿಧಿಸಿದ್ದ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದೆ. ಜನಾರ್ದನ ರೆಡ್ಡಿಗೆ ಹಲವು ಷರತ್ತನ್ನು ವಿಧಿಸಿ ತೆಲಂಗಾಣ ಹೈಕೋರ್ಟ್ ಜಾಮೀನನ್ನ ನೀಡಿದೆ. 10 ಲಕ್ಷದ 2 ಶ್ಯೂರಿಟಿ ಮತ್ತು ಪಾಸ್ಪೋರ್ಟ್ ವಶಕ್ಕೆ ನೀಡಬೇಕು. ದೇಶ ಬಿಟ್ಟು ಹೋಗಬಾರದು ಅಂತ ಹೈಕೋರ್ಟ್ ಸೂಚಿಸಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ರಿಲೀಫ್ ಸಿಕ್ಕಿದ್ದು, ರೆಡ್ಡಿ ಮನೆ ಮುಂದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬೆಂಬಲಿಗರು ಸಂಭ್ರಮಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕೋರ್ಟ್ ಮುಂದೆ ಶರಣಾಗಲು ಶಾಸಕ ವಿನಯ್ ಕುಲಕರ್ಣಿ ಮುಂದಾಗಿದ್ದಾರೆ. ಗುರುವಾರ ಕೋರ್ಟ್ ಮುಂದೆ ಹಾಜರಾಗುವುದಾಗಿ ವಿನಯ್ ಕುಲಕರ್ಣಿ ಹೇಳಿದ್ದು, ಸುದ್ದಿಗೋಷ್ಠಿ ವೇಳೆ ಭಾವುಕರಾಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯೊಬ್ಬರಿಗೆ 1 ಲಕ್ಷ ರೂಪಾಯಿ ಹಣದ ಆಮಿಷವೊಡ್ಡಿದ್ದ ಆರೋಪದಲ್ಲಿ ಜಾಮೀನು ರದ್ದುಪಡಿಸುವಂತೆ ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಕೋರಿತ್ತು. ಸಿಬಿಐ ಮನವಿ ಬೆನ್ನಲ್ಲೇ ಕೋರ್ಟ್ನಲ್ಲಿ ಶರಣಾಗಲು ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ನಾಡಿರುವ ಸಿಎಂ ಸಿದ್ದರಾಮಯ್ಯ ಕೆ ಗೋವಿಂದರಾಜು ಮೂಲಕ ರಾಜ್ಯಪಾಲರನ್ನ ನಾನು ಕರೆದಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಳಗ್ಗೆ 11:19ಕ್ಕೆ ಕೆಎಸ್ಸಿಎ ಕಾರ್ಯದರ್ಶಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನಾನು ಹೋಗ್ತಿದ್ದೇನೆ, ನೀವು ಬನ್ನಿ ಎಂದು ಕರೆದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನೊಂದೆಡೆ ಕಾಲ್ತುಳಿತ ದುರಂತ ನಡೆದಿದ್ದು ತಪ್ಪು, ಆದರೆ ಅದು ಆಕಸ್ಮಿಕವಾಗಿ ನಡೆದಿದ್ದು. ಉತ್ತರ ಪ್ರದೇಶದಲ್ಲಿ ಕುಂಭಮೇಳದಲ್ಲಿ ಭಕ್ತರು ಬಲಿಯಾದಾಗ ಸಿಎಂ ಯೋಗಿ ರಾಜೀನಾಮೆ ಕೊಟ್ಟಿದ್ರಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಿಸಿದ್ದಾರೆ. ಈಗ ಅವ್ರು ಕೊಟ್ಟರು ರಾಜೀನಾಮೆ ಯೋಗಿ. ಯಾವುದೋ ಒಂದು ಆಕಸ್ಮಿಕವಾಗಿ ಘಟನೆ ನಡೆದಿದೆ, ಇದು ತಪ್ಪು. ಇದೇ ವೇಳೆ ಕಾಲ್ತುಳಿತಕ್ಕೆ ಮೃತಪಟ್ಟವರ ಕುಟುಂಬಗಳಿಗೆ ಡಿಸಿ ಜಗದೀಶ್ 25 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು. ಮೃತ ದಿವ್ಯಾಂಶಿ BS, ಪ್ರಜ್ವಲ್ G, ಕಾಮಾಕ್ಷಿ ದೇವಿ MR ಮತ್ತು ಭೌಮಿಕ್ ಕುಟುಂಬಕ್ಕೆ ಪರಿಹಾರ ವಿತರಣೆ ಮಾಡಿದರು. ಇನ್ನು ಇದೇ 13ನೇ ತಾರೀಕು ಪೊಲೀಸ್ ಕಮಿಷನರ್, KSCA, RCB, DNA ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಕಾಲ್ತುಳಿತ ಘಟನೆ ಸಂಬಂಧ ತಮ್ಮ ಹೇಳಿಕೆ ದಾಖಲಿಸಲಿದ್ದಾರೆ. ಖ್ಯಾತ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪೊಲೀಸರ ದಾಳಿ ವೇಳೆ ಗಾಂಜಾ, ವಿದೇಶಿ ಮದ್ಯ ಪತ್ತೆಯಾಗಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆರ್ಲಾ ತಾಲೂಕಿನ ಎರ್ಲಪಲ್ಲಿಯಲ್ಲಿರೋ ತ್ರಿಪುರಾ ರೆಸಾರ್ಟ್ನಲ್ಲಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ನಡೆಯುತ್ತಿತ್ತು. ಈ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕುಡಿದು ದೂರಾಡ್ತಾ ಜನಗಳ ಮಧ್ಯೆ ಮರೆಯಾಗಲು ಯತ್ನಿಸಿದ ಮಂಗ್ಲಿಯನ್ನ ಸೆರೆ ಹಿಡಿದಿದ್ದಾರೆ. ಈ ವೇಳೆ ಮಂಗ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾರೆ. నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి. ಪರವಾನಗಿ ರಹಿತವಾಗಿ ಮಿಡ್ ನೈಟ್ ಗುಂಡು ಪಾರ್ಟಿ ನಡೆಸಿದ್ದು, ತಡರಾತ್ರಿ ಡಿಜೆ ಹಾಕಿದ್ದು, 40ಕ್ಕೂ ಅಧಿಕ ಬಾಟ್ಲಿ ಅನಧಿಕೃತ ವಿದೇಶಿ ಮದ್ಯ ವಿತರಣೆ ಹಿನ್ನೆಲೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಬರ್ತ್ಡೇ ಪಾರ್ಟಿಯಲ್ಲಿ ಮಂಗ್ಲಿ ಕುಟುಂಬ ಸದಸ್ಯರು ಹಾಗೂ ಸಿನಿರಂಗದ ಹಲವು ಸಹೋದ್ಯೋಗಿಗಳು ಭಾಗಿಯಾಗಿದ್ದರು. ದಲಿತ ಯುವತಿಯನ್ನ ಅಂತರ್ಜಾತಿ ವಿವಾಹವಾಗಿದ್ದ ಯುವಕ ಏಕಾಏಕಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ. ಕಳೆದ 5 ತಿಂಗಳಿಂದ ಗಂಡ ನಾಪತ್ತೆಯಾದ ಹಿನ್ನೆಲೆ ಪತ್ನಿ ಗಂಡನ ಮನೆ ಎದುರು ಧರಣಿ ಕೂತಿದ್ದಾಳೆ. ರಾಮನಗರ ತಾಲೂಕಿನ ಬೆಳಗುಂಬ ಗ್ರಾಮದ ನಿವಾಸಿ ಪ್ರತಾಪ್, ಬನ್ನಿಕುಪ್ಪೆ ಗ್ರಾಮದ ನಿವಾಸಿ ರಕ್ಷಿತಾಳನ್ನ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡಿದ್ದ. ಇಬ್ಬರ ನಡುವೆ ಪ್ರೀತಿ ಹುಟ್ಟಿತು. ವಿರೋಧದ ನಡುವೆಯೂ ಪ್ರತಾಪ್ ತಿರುಪತಿಯಲ್ಲಿ ರಕ್ಷಿತಾ ಜೊತೆ ಅಂತರ್ಜಾತಿ ವಿವಾಹವಾಗಿದ್ದ. ಬೆಂಗಳೂರಿನಲ್ಲಿ ರಕ್ಷಿತಾ ಜೊತೆ ವಾಸವಿದ್ದ ಪ್ರತಾಪ್ 2 ಸಾರಿ ಅಬಾರ್ಷನ್ ಕೂಡ ಮಾಡಿಸಿದ್ದಾನೆ. ಇದೀಗ ನಾನು ದಲಿತ ಯುವತಿ ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿದ್ದಾನೆ ಅಂತ ರಕ್ಷಿತಾ ಆರೋಪಿಸಿದ್ದಾಳೆ. ಬಿಡದಿ ಪೊಲೀಸ್ ಠಾಣೆಗೂ ದೂರು ನೀಡಿದ್ದಾಳೆ. ಅಲ್ಲದೆ ಗಂಡನ ಮನೆ ಎದುರು ಧರಣಿ ನಡೆಸಿದ್ದಾಳೆ. ಅನೈತಿಕ ಸಂಬಂಧ ಮುಂದುವರಿಸಲು ನಿರಾಕರಿಸಿದ್ದ ಹರಿಣಿಯನ್ನ ಓಯೋ ರೂಮ್ಗೆ ಕರೆಸಿ 17 ಬಾರಿ ಚುಚ್ಚಿ ಕೊಲೆಗೈದ ಆರೋಪಿ ಯಶಸ್ ಪೊಲೀಸ್ ವಿಚಾರಣೆ ವೇಳೆ ಹಲವು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಹರಿಣಿಯನ್ನ ಕೊಲ್ಲಲು 2 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿದ್ದಾಗಿ ಯಶಸ್ ಹೇಳಿಕೆ ನೀಡಿದ್ದಾನೆ. ಕಳೆದ ಶುಕ್ರವಾರ ಯಶಸ್ ಹರಿಣಿಯನ್ನ ಬೆಂಗಳೂರಿನ ಪ್ರಜ್ಞಾ ಲೇಔಟ್ ಬಳಿ ಓಯೋ ರೂಮ್ಗೆ ಕರೆಸಿ ಕೊಲೆ ಮಾಡಿದ್ದ. ಸುಬ್ರಹ್ಮಣ್ಯಪುರ ಪೊಲೀಸರು ಯಶಸ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯಿಸಿ ಕೋಲಾರ ಮಾವು ಬೆಳೆಗಾರರು ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಟ್ಟಿದ್ರು.
ಮಾವಿನಕಾಯಿ ರಸ್ತೆಗೆ ಸುರಿದು ರಾಶಿ ಮೇಲೆ ಮಲಗಿ ಆಕ್ರೋಶವನ್ನ ಹೊರಹಾಕಿದ್ರು. ಶ್ರೀನಿವಾಸಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ರಸ್ತೆ ಬಂದ್ ಮಾಡಿದ್ರು. ಇದರಿಂದ 16 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಬಂದ ಕೋಲಾರ ಡಿಸಿ ಎಂಆರ್ ರವಿ ಮಾವು ಬೆಳೆಗಾರರ ಜೊತೆ ಮಾತುಕತೆ ನಡೆಸಿದ್ರು. ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವ ಬಗ್ಗೆ ಪರಿಶೀಲನೆ ನಡೆಸಲು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸಮಯಾವಕಾಶ ಕೇಳಿದ್ರು. ಮಾವು ಉದ್ದಿಮೆದಾರರ ಜೊತೆ ಚರ್ಚಿಸಿ ನಿರ್ಧರಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆ ಕೈಬಿಟ್ಟಿದ್ದಾನೆ. ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಬಂಧನವಾಗಿರೋ ನಟಿ ರಮ್ಯಾ ರಾವಳನ್ನ ಆದಾಯ ತೆರಿಗೆ ಇಲಾಖೆ 3 ದಿನ ವಿಚಾರಣೆ ನಡೆಸಲಿದೆ. ಜೂನ್ 11ರಿಂದ 13ರವರೆಗೆ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣೆ ನಡೆಯಲಿದೆ. ಜಾಮೀನು ನಿರಾಕರಣೆಯಾಗಿರುವ ರಮ್ಯಾಗೆ ಐಟಿ ವಿಚಾರಣೆ ಶಾಕ್ ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಡಿ ಗ್ಯಾಂಗ್ ಅರೆಸ್ಟ್ ಆಗಿ ಜೂನ್ 11ಕ್ಕೆ 1 ವರ್ಷವಾಗಿದೆ. ಜೂನ್ 11ರಂದು ದರ್ಶನ್ ಹಾಗೂ ಪವಿತ್ರ ಸೇರಿದಂತೆ ಒಟ್ಟು 17 ಜನರನ್ನ ಬಂಧಿಸಲಾಗಿತ್ತು. ಇನ್ಮುಂದೆ ಪ್ರಧಾನಿ ಮೋದಿ ಭೇಟಿ ಮಾಡುವ ಸಚಿವರು ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಒಳಗಾಗಬೇಕು. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆ ಈ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಮೋದಿ ಭೇಟಿಯಾಗುವ ಸಚಿವರಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ.